KR ಪೇಟೆ ಭಾಗದಲ್ಲಿ ಕಾವ್ಯ ಫೀವರ್ ಕೂಡ ಇದೆ. ಹೌದು, ಕಾವ್ಯಗೆ ಸಿಕ್ತು ಪೊಲಿಟಿಕಲ್ ಸಪೋರ್ಟ್. ಕಾವ್ಯ ಶ್ರೀವಾಗೆ ಪೊಲಿಟಿಕಲ್ ಸಪೋರ್ಟ್ ಕೂಡ ಸಿಕ್ಕಿರುವಂತದ್ದು. ಕಾವ್ಯವನ್ನ ಬೆಂಬಲಿಸಲು ಸಖತ್ ಪೈಪೋಟಿ ಕೂಡ ಆರಂಭವಾಗಿದೆ. ಕಾಂಗ್ರೆಸ್, ಬಿಜೆಪಿ, JDS ಎನ್ನದೆ ಎಲ್ಲರಿಂದಲೂ ಕೂಡ ಸಪೋರ್ಟ್ ಸಿಗ್ತಿದೆ. KR ಪೇಟೆ JDS MLA HT ಮಂಜು ಸಪೋರ್ಟ್ ಮಾಡಿದ್ದಾರೆ ಕಾವ್ಯಗೆ. ಮಾಜಿ ಮಂತ್ರಿ ನಾರಾಯಣಗೌಡ್ರಿಂದಲೂ ಕೂಡ ಕಾವ್ಯಗೆ ಸಪೋರ್ಟ್ ಸಿಗ್ತಿರೋಂಥದ್ದು. ಇಲ್ಲಿ ಕೂಡ ನಮ್ಮ ಹುಡುಗ, ನಮ್ಮ ಮಂಡ್ಯದ ಹುಡುಗ ಅಂತಿದ್ದಾರೆ ಎಲ್ರು. ಆದ್ರೆ ನಮ್ಮ ಭಾಗದವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ KR ಪೇಟೆ ಮನೆ ಮಗಳು ಕಾವ್ಯ ಶೈವ ಅವ್ರಿಗೆ ಸಪೋರ್ಟ್ ಮಾಡಿರೋ ಅಂಥದ್ದು. ಹೀಗಾಗಿ ಕಾವ್ಯ ಗೆಲ್ಬೇಕು ಅಂತ HT ಮಂಜು ನಾರಾಯಣಗೌಡರು ವಿಶ್ ಮಾಡಿದ್ದಾರೆ. ಕಾವ್ಯ ಬೆಂಬಲಿಸುವ ವಿಚಾರದಲ್ಲಿ ಒಂದಾದ ಬದ್ಧ ಶತ್ರುಗಳು. ಯಾವುದೇ ಪಕ್ಷ ಇರಲಿ, ನಾವು ಕಾವ್ಯನಿಗೆ ವೋಟ್ ಮಾಡ್ತೀವಿ ಬಿಕಾಸ್ ಅವ್ರು KR ಪೇಟೆ ಅವರು ಅಂತ ನಾಯಕರು ಹೇಳ್ತಿರೋ ಅಂಥದ್ದು. ಸೊ ಈ ಎಲ್ಲ ಪಾಲಿಟಿಕಲ್ ಸಪೋರ್ಟ್ ಏನು ಸಿಗ್ತಿದೆ ಈ ಕಂಟೆಸ್ಟೆಂಟ್ಗಳಿಗೆ, ಇದನ್ನು ನೋಡಿದ್ರೆ ನೆಕ್ಸ್ಟ್ ಒಂದು ಹೊತ್ತಿಗೆ ಬರುವಾಗ 2028 ಎಲೆಕ್ಷನ್ ಸಮೀಪ ಬರುವಾಗ ಇವರಿಗೆ ಟಿಕೆಟ್ ಸಿಕ್ಕರೂ ಆಶ್ಚರ್ಯ ಇಲ್ಲ. ಒಂದು ಕಡೆ ಗಿಲ್ಲಿ ಕ್ರೇಜ್ ಜಾಸ್ತಿನೇ ಇದೆ, ಅದು ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಸೊ 2028 ಏನಾದರೂ ಗಿಲ್ಲಿ ನಟ ರಾಜಕಾರಣಕ್ಕೆ ಬರ್ತಾರಾ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಿದೆ. ಇನ್ನೊಂದು ಕಡೆ ಕಾವ್ಯನಿಗೆ ಕೂಡ ಇಲ್ಲಿ ಬಿಜೆಪಿನ JDS ಕಾಂಗ್ರೆಸ್ ಏನೂ ನೋಡದೆ ಅವರವರ ಊರಿನ ಮನೆ ಮಗಳು ಅಂತ ಹೇಳಿ ಯಾವ ಪಕ್ಷ ಭೇದವನ್ನು ಇಟ್ಕೊಳ್ದೆ HT ಮಂಜು ಅವರು ಒಂದ್ ಕಡೆ, ನಾರಾಯಣಗೌಡ್ರು ಒಂದ್ ಕಡೆ ಕಾವ್ಯನೇ ಗೆಲ್ಲಬೇಕು ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕ್ರೇಜ್ ಏನಿದೆಯಲ್ಲ, ದಿನೇ ದಿನೇ ಹೆಚ್ಚಾಗ್ತಿರೋದನ್ನ ನೋಡಿದ್ರೆ ಇವರು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಏನಿದ್ದಾರೆ ಫಿನಾಲೆ ಹಂತಕ್ಕೆ ತಲುಪಿರೋರು, ಅವರು ಕೂಡ ನೆಕ್ಸ್ಟ್ ಒಂದು ಎಲೆಕ್ಷನ್ ಬರೋ ಹೊತ್ತಿಗೆ ಆ ಒಂದು ಟರ್ನ್ ನಲ್ಲಿ ಅವ್ರಿಗೂ ಎಲೆಕ್ಷನ್ ಒಂದು ಟಿಕೆಟ್ ಸಿಗಬಹುದಾ, ಅವರು ಕೂಡ ರಾಜಕಾರಣಕ್ಕೆ ಬರಬಹುದಾ, ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಬಹುದಾ ಅನ್ನುವಂಥ ಒಂದು ಕುತೂಹಲವೂ ಮೂಡ್ತಿದೆ. ಬಿಕಾಸ್ ಪಾರ್ಟಿಗಳೇ ನಿಂತಿದ್ದಾರೆ. ಬಿಜೆಪಿ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ, JDSನವ್ರು ಸಪೋರ್ಟ್ ಮಾಡ್ತಿದ್ದಾರೆ, ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡ್ತಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ, ಜನರ ಬೆಂಬಲವನ್ನ ಗಳಿಸಿದ್ದಾರೆ, ಅಭಿಮಾನವನ್ನ ಗಳಿಸಿದ್ದಾರೆ, ಜನರ ಮನಸ್ಸು ಗೆದ್ದಿದ್ದಾರೆ. ಸೊ ಇವ್ರಿಗೆ ಟಿಕೆಟ್ ಕೊಟ್ರೆ ನಮ್ಮ ಪಕ್ಷಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದಲೂ ಕೂಡ ಪಕ್ಷಗಳು ಲೆಕ್ಕಾಚಾರ ಹಾಕ್ತಿರಬಹುದೇನೋ. ಒಟ್ಟಾರೆ ಪೊಲಿಟಿಕಲ್ ಸಪೋರ್ಟ್ ಈ ಕಡೆ ಗಿಲ್ಲಿಗಿರ್ಬಹುದು, ಆ ಕಡೆ ಕಾವ್ಯ ಅವ್ರಿಗಿರ್ಬಹುದು, ಜೋರಾಗೆ ನಡೀತಿದೆ. ಈ ಒಂದು ಅಭಿಮಾನಿಗಳು ಏನು ಸಪೋರ್ಟ್ ಮಾಡ್ತಿದ್ದಾರೆ ಒಂದು ವಿಚಾರದಲ್ಲಿ ಪಕ್ಷಗಳ ಭೇದವನ್ನು ಕೂಡ ಮರ್ತಿದ್ದಾರೆ. ಒಂದೊಮ್ಮೆ ಅವ್ರಿಗೆ ಟಿಕೆಟ್ ಕೊಡುವಂಥ ಆಕಾಂಕ್ಷೆ ಬಂದರೆ ಇವರು ನಿಲ್ತೀವಿ ಅಂತ ಒಪ್ಕೊಳ್ಳೋದಾದರೆ ಯಾರ ಪಕ್ಷ ಆಯ್ಕೆ ಮಾಡ್ಕೊಳ್ತಾರೋ ಗೊತ್ತಿರೋದಿಲ್ಲ. ಅದು ಅವರವರ ಯೋಚನೆಗೆ, ವಿವೇಚನೆಗೆ ಬಿಟ್ಟಂಥದ್ದು. ಹಾಗಾಗಿ ಪೊಲಿಟಿಕಲ್ ಒಂದು ಏನೋ ಅವರ ಮಧ್ಯ ವೈರುಧ್ಯಗಳಿರುತ್ತೋ ಅದನ್ನೆಲ್ಲವನ್ನ ಮರೆತು ಬದ್ಧ ಶತ್ರುಗಳು, ಅಂದರೆ ರಾಜಕಾರಣದಲ್ಲಿರುವಂತಹ ಬದ್ಧ ಶತ್ರುಗಳು ಕೂಡ ಸಪೋರ್ಟ್ ಮಾಡ್ತಿರೋದು ಇಲ್ಲಿ ಗಮನಾರ್ಹ. ಒಂದು ಕಡೆ ಗಿಲ್ಲಿಗೆ ಸಪೋರ್ಟ್ ಇರುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಸೊ 2028 ಗಿಲ್ಲಿ ನಟ ಎಲೆಕ್ಷನ್ಗೆ ಬರ್ಬೋದು, ಕಂಟೆಸ್ಟ್ ಮಾಡಬಹುದು. ಗೆದ್ರೂ ಸೋತ್ರು ಈಗಾಗಲೇ ಗಿಲ್ಲಿ ಎಲ್ಲರ ಮನಸ್ಸನ್ನ ಗೆದ್ದು ಬಿಟ್ಟಿದ್ದಾರೆ. ಸೊ ನಮಗೇನು ತೊಂದರೆ ಇಲ್ಲ. ಬಟ್ ಅವರಿದ್ರೆ ಒಂಥರದ ಕ್ರೇಜ್ ಅನ್ನೋ ರೀತಿಯಲ್ಲಿ ಪಕ್ಷಗಳು ಬಿಂಬಿಸಿಕೊಳ್ತಿವೆ. ಇನ್ನೊಂದು ಕಡೆ ಈ ಕಡೆ KR ಪೇಟೆಯಲ್ಲೂ ಕೂಡ ಕಾವ್ಯ ನಮ್ಮ ಮನೆ ಮಗಳು, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಗೆದ್ದು ಬರಲಿ. ಗಿಲ್ಲಿ ಕೂಡ ಒಳ್ಳೆ ಹುಡುಗನೇ, ಗೆದ್ರೆ ಸಂತೋಷ. ಆದರೆ ಕಾವ್ಯ ನಮ್ಮೂರ್ನವರು, ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಇಲ್ಲಿ ಮಂಜು ಅವರಾಗಿರ್ಬೋದು, ನಾರಾಯಣಗೌಡರು ಕೂಡ ಹೇಳಿರೋ ಅಂಥದ್ದು, ಸಪೋರ್ಟ್ ಮಾಡಿರೋ ಅಂಥದ್ದು. ಇನ್ನು ಅಶ್ವಿನಿ ಗೌಡ ಅವ್ರನ್ನ ತಗೊಂಡ್ರೆ ಅಫ್ಕೋರ್ಸ್ ಅವರಿಗೆ ಕರವೇ ಬೆಂಬಲ ಇದೆ. ಕರವೇ ಕಾರ್ಯಕರ್ತರಿರ್ಬೋದು, ಸಾಕಷ್ಟು ಕನ್ನಡ ಪರ ಹೋರಾಟಗಾರರಿರಬಹುದು, ಜೊತೆಗೆ ಕನ್ನಡ ಅನೇಕ ಸಂಘಟನೆಗಳು ಏನು ಖಾಸಗಿ ಸಂಘಟನೆಗಳಿರುತ್ತೋ ಅವರಿಂದಲೂ ಕೂಡ, ಜೊತೆಗೆ ಅವರ ಸ್ನೇಹಿತರು. ಇನ್ಫ್ಯಾಕ್ಟ್ ಇವತ್ತು ಜಾಹ್ನವಿ ಅವರು ಮಾತಾಡಿದ್ದನ್ನ ಕೂಡ ನಾವು ಕೇಳಿದ್ವಿ, ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ನನ್ನ ಗೆಳತಿ ಅಶ್ವಿನಿ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಕರವೆಗೂ ಕೂಡ ರಾಜಕೀಯ ಬೆಂಬಲವಿದ್ದೇ ಇರುತ್ತೆ. ಹಾಗಾಗಿ ರಾಜಕೀಯ ಪಕ್ಷಗಳು ಬಿಗ್ ಬಾಸ್ ನಲ್ಲಿ ಈ ಒಂದು ಏನ್ ಬಿಗ್ ಬಾಸ್ ಕ್ರೇಜ್ ಇದೆಯೋ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತಾ ಅಂತ ಕೂಡ ಅನ್ಸತ್ತೆ. ಬಿಜೆಪಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಪಕ್ಷಗಳು ಕೂಡ ಯಾರ್ಯಾರಿಗೆ ಹೆಚ್ಚು ಕ್ರೇಜ್ ಇದೆಯೋ, ಸಪೋರ್ಟ್ ಸಿಗ್ತಿದೆಯೋ ಅದನ್ನ ಕೂಡ 2028 ಎಲೆಕ್ಷನ್ಗೆ ಎನ್ಕ್ಯಾಶ್ ಮಾಡಿಕೊಳ್ಳಲು ಕೂಡ ಒಂದು ಪಕ್ಷಗಳು ಮುಂದಾಗಬಹುದು ಅಂತ ಅನಿಸ್ತಿದೆ. ಒಂದು ಟಿಕೆಟ್ ಅನ್ನು ನೀಡಿ ಪಕ್ಷದಿಂದ
ಚುನಾವಣೆಗೆ ನಿಲ್ಲಿಸೋದು. ಅದರ್ವೈಸ್ ಆ ಒಂದು ಫೇಸ್ಗಳನ್ನೇ ಇಟ್ಕೊಂಡು ಇವತ್ತು ಏನು ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತಿದ್ದಾರೆ, ಕಾವ್ಯಾಗಿ ಇಷ್ಟು ಕ್ರೇಜ್ ಇದೆ, ಅಶ್ವಿನಿ ಅವರು ಬಿಗ್ ಬಾಸ್ ಇಂದ ಹೆಸರು ಮಾಡಿಕೊಳ್ತಿದ್ದಾರಲ್ಲ, ಇದೇ ಕ್ರೇಜನ್ನೇ ಬಳಸಿಕೊಂಡು ಚುನಾವಣೆಯಲ್ಲೂ ಕೂಡ ಗೆದ್ದು ಬರುವಂತಹ ಲೆಕ್ಕಾಚಾರದಲ್ಲಿರಬಹುದು ರಾಜಕಾರಣಿಗಳು. ಸರ್ವರಿಗೂ ನಮಸ್ಕಾರ. ಕರ್ನಾಟಕ ಸರ್ವ ಜನತೆಗೂ ನನ್ನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ದಿನ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಖುಷಿ ಅಂತ ಹೇಳಿದ್ರೆ, ನಮ್ಮ KR ತಾಲೂಕಿನಲ್ಲಿ ಒಂದು ಹೆಣ್ಮಗಳು ಜನ್ಮವನ್ನು ಪಡೆದು ಬಡ ಕುಟುಂಬದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಹೋಗಿ ಸೀರಿಯಲ್ನಲ್ಲಿ ಭಾಗವಹಿಸಿ ನಾಯಕಿಯಾಗಿ ಫಿಲ್ಮ್ ಮೂವಿಯಲ್ಲೂ ಸಹ ದೊಡ್ಡ ಮಟ್ಟದ ಒಂದು ನಟಿಯಾಗಿ ಬೆಳೆದು ಈ ದಿನ ನಮ್ಮ ಬಿಗ್ ಬಾಸ್ ನಲ್ಲಿ ಒಂದು ಉತ್ತಮವಾದ ರೋಲ್ ಅನ್ನ ನಿಭಾಯಿಸಿ ಮೊದಲನೇ ಸ್ಥಾನಕ್ಕೆ ಬರುವಂತಹ ಅವಕಾಶ ನಮ್ಮೆಲ್ಲರಿಗೂ ದೊರಕಿದೆ. ನಮ್ಮ KR ತಾಲೂಕಿನ ಸರ್ವ ಜನತೆಗಳು ಮತ್ತು ಮಂಡ್ಯ ಜಿಲ್ಲೆಯ ಸರ್ವರು ಈ ಹೆಣ್ಮಗಳಿಗೆ ಹೆಚ್ಚಿನ ಮತವನ್ನು ನೀಡಿ ಉತ್ತಮ ಸ್ಥಾನಕ್ಕೆ ಬರುವಂತಹ ಅವಕಾಶಗಳನ್ನ ದಯವಿಟ್ಟು ತಾವೆಲ್ಲ ಕೊಡಬೇಕು. ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಅದಕ್ಕೆ ಸರ್ವರು ಮಂಡ್ಯ ಜಿಲ್ಲೆಯವರು, ಇಡೀ ಕರ್ನಾಟಕದವರು ಆ ಹೆಣ್ಣು ಮಗಳಿಗೆ ಒಂದು ಆಶೀರ್ವಾದವನ್ನು ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತರಬೇಕು ಅಂತ ಹೇಳಿ ನಾನು ಕಳಕಳೆಯಿಂದ ತಮ್ಮೆಲ್ಲರನ್ನು ಕೋರ್ತಾ ಇದ್ದೀನಿ. ಅವರ ತಂದೆ ಸದಾನಂದು, ತಾಯಿ ಸಾವಿತ್ರಿ ಅವರು ತಗಡೂರು ಗ್ರಾಮ, ನಮ್ಮ KR ತಾಲೂಕಿನಲ್ಲಿ ಸೀಳ್ನೆರೆ ಹೋಬಳಿ ತಗಡೂರು ಗ್ರಾಮ ನನ್ನ ಅತಿ ನೆಚ್ಚಿನ ಗ್ರಾಮ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಆ ಗ್ರಾಮದಲ್ಲಿ ಹೆಣ್ಮಗಳು ಜನ್ಮವನ್ನು ಪಡೆದು ನಮ್ಮ ಕರ್ನಾಟಕಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾವೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಖುಷಿಯನ್ನ ತರುವಂತ ಕೆಲಸಗಳನ್ನ ಹೆಣ್ಮಗು ಮಾಡಿದೆ. ಭಗವಂತ ಕಾವ್ಯ ಅನ್ನೋ ಹೆಣ್ಮಗಳಿಗೆ ಇನ್ನೂ ಹೆಚ್ಚಿನ ರೀತಿ ಈ ಬಿಗ್ ಬಾಸ್ ನಲ್ಲಿ ಅವಳಿಗೆ ಹೆಚ್ಚಿನ ಮತವನ್ನು ಕೊಟ್ಟು ನಾವೆಲ್ಲ ಗೆಲ್ಲಿಸಿ ಕರ್ನಾಟಕದಲ್ಲಿ ಒಂದು ಇಡೀ ವಿಶ್ವದಲ್ಲಿ ನಮ್ಮ ಭಾರತದಲ್ಲಿ ಒಂದು ಹೆಸರು ಬರುವಂತ ಕೆಲಸಗಳನ್ನ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳಿಗೆ ತಾಲೂಕಿನ ಶಾಸಕನಾದ HD ಮಂಜು ಮಾಡುವ ನಮಸ್ಕಾರಗಳು. ಆತ್ಮೀಯ ಬಂಧುಗಳೇ, ತಾವೆಲ್ಲರೂ ಸಹ ನಿರಂತರವಾಗಿ ನೋಡ್ತಾ ಇದ್ರಿ. ಬಿಗ್ ಬಾಸ್ ನಲ್ಲಿ ಅಂತಿಮವಾಗಿ 6 ಜನ ಸ್ಪರ್ಧಿಗಳು ಕಣದಲ್ಲಿದ್ದಾರೆ. ನಮ್ಮ ಜಿಲ್ಲೆಯ ಗಿಲ್ಲಿ ನಟ ಮತ್ತು ಕಾವ್ಯ ಶೈವರು ಸಹ ಕಣದಲ್ಲಿರೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ಆದ್ರೆ ನಮ್ಮ ತಾಲೂಕಿನ ತಡ್ಡೂರು ಗ್ರಾಮದ ಸಾವಿತ್ರಮ್ಮ ಸದಾನಂದ್ರವರ ಸುಪುತ್ರಿಯಾದ ಕಾವ್ಯ ಶೈವರವರು ನಮ್ಮ ತಾಲೂಕಿನ ಪ್ರತಿಭೆಯಾದ್ರಿಂದ ಅವ್ರಿಗೆ ಅತ್ಯಂತ ಹೆಚ್ಚು ಓಟನ್ನು ಹಾಕಿ ಅವರ ಗೆಲುವಿಗೆ ತಾವೆಲ್ಲರೂ ಸಹ ಕಾರಣೀಭೂತರಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ಆತ್ಮೀಯ ಬಂಧುಗಳಿಗೆ ತಾಲೂಕಿನ ಶಾಸಕನಾದ HD ಮಂಜು ಮಾಡುವ ನಮಸ್ಕಾರಗಳು. ಆತ್ಮೀಯ ಬಂಧುಗಳೇ, ತಾವೆಲ್ಲರೂ ಸಹ ನಿರಂತರವಾಗಿ ನೋಡ್ತಾ ಇದ್ರಿ. ಬಿಗ್ ಬಾಸ್ ನಲ್ಲಿ ಅಂತಿಮವಾಗಿ 6 ಜನ ಸ್ಪರ್ಧಿಗಳು ಕಣದಲ್ಲಿದ್ದಾರೆ. ನಮ್ಮ ಜಿಲ್ಲೆಯ ಗಿಲ್ಲಿ ನಟ ಮತ್ತು ಕಾವ್ಯ ಶೈವರು ಸಹ ಕಣದಲ್ಲಿರೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ಆದ್ರೆ ನಮ್ಮ ತಾಲೂಕಿನ ತಡ್ಡೂರು ಗ್ರಾಮದ ಸಾವಿತ್ರಮ್ಮ ಸದಾನಂದ್ರವರ ಸುಪುತ್ರಿಯಾದ ಕಾವ್ಯ ಶೈವರವರು ನಮ್ಮ ತಾಲೂಕಿನ ಪ್ರತಿಭೆಯಾದ್ರಿಂದ ಅವ್ರಿಗೆ ಅತ್ಯಂತ ಹೆಚ್ಚು ಓಟನ್ನು ಹಾಕಿ ಅವರ ಗೆಲುವಿಗೆ ತಾವೆಲ್ಲರೂ ಸಹ ಕಾರಣೀಭೂತರಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ಆತ್ಮೀಯ ಬಂಧುಗಳಿಗೆ ತಾಲೂಕಿನ ಶಾಸಕನಾದ HD ಮಂಜು ಮಾಡುವ ನಮಸ್ಕಾರಗಳು. ಆತ್ಮೀಯ ಬಂಧುಗಳ ಎಸ್ ಒಂದು ಕಡೆ ನಾರಾಯಣಗೌಡರು, ಇನ್ನೊಂದು ಕಡೆ HD ಮಂಜು ಅವರು ಇಬ್ಬರೂ ಕೂಡ ಕಾವ್ಯ ಅವರಿಗೆ ವೋಟ್ ಮಾಡಿ ಗೆಲ್ಲಿಸಿ ಅಂತ ಮನವಿ ಮಾಡಿಕೊಂಡ್ರು. ಮಾಜಿ ಮಂತ್ರಿಗಳು, ಹಿರಿಯರು ನಾರಾಯಣಗೌಡರು ಅವರು ಕೂಡ ಅವರ ಒಂದು ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಗೆಲ್ಲಬೇಕು ಕಾವ್ಯ ಅನ್ನುವಂಥ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮೂರ ಹುಡುಗಿ, ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ ಹುಡುಗಿ, ಹಾಗಾಗಿ ಇಂಥ ಮನೆಯಲ್ಲಿ ಹುಟ್ಟಿದವಳು, ಬಡ ಕುಟುಂಬದಿಂದ ಬಂದು ಈ ಮಟ್ಟಕ್ಕೆ ಎತ್ತರಕ್ಕೆ ಬೆಳೀತಿದ್ದಾಳೆ, ಹಾಗಾಗಿ ಆ ಮಗುವನ್ನ ಗೆಲ್ಲಿಸಿ ಅಂತ ನಾರಾಯಣಗೌಡರು ಮನವಿ ಮಾಡ್ಕೊಂಡಿದ್ದಾರೆ. ಇನ್ನು HD ಮಂಜು ಅವರು ಕೂಡ ಗಿಲ್ಲಿ ಹಾಗೂ ಕಾವ್ಯ ನಮ್ಮ ಜಿಲ್ಲೆಯವರೇ, ಆದರೂ ಕೂಡ ತಾಲೂಕಿನ ದೃಷ್ಟಿಯಿಂದ ನೋಡೋದಾದ್ರೆ ಕಾವ್ಯ ನಮ್ಮ ತಾಲೂಕಿನವರು, ಅವರಿಗೆ ಸಪೋರ್ಟ್ ಮಾಡಿ ಗೆಲ್ಲಿಸಿ ಅಂತ HD ಮಂಜು ಅವರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ.